WWF ಫೈಟರ್ ಇದ್ದಂಗೆ ಐತಲ್ಲ ಬಂಧುಗಳೇ. ಇದು ಹಸು ನೋಡ್ತಾ ಇದ್ರಿ ಹೆಚ್ಚು ಕಡಿಮೆ 7 ಅಡಿ ಉದ್ದ ಬರುತ್ತೆ. ಪಂಚ ನೋಡ್ಬಿಟ್ರೆ ನಾವು ಇಷ್ಟು ಚಂದ ಇದೆ. ಡಾರ್ಕ್ ಸ್ಪಾಟ್ ಬ್ರಷಲ್ಲಿ ಬರ್ದಂಗಿರ ಖರೀದಿ ಆತ ಬಸಣ್ಣ. ನೀವು ನಿಂತಿರಲ್ಲ ಹಾಕತ್ ಬಿಡಿ. ಈಗ ನೀವು ಇದಿರಲ್ಲ ತಗ್ಲೇರಿ ಇಲ್ಲ ಇಲ್ಲ. ಸಾಜಿದ್ರೆ ವೈರಿದ್ರೆ ಬೇಡ, ಸಾಜಿದ್ರೆ ವೈರಿದ್ರೆ ಬೇಡ. ಯಾಕಂದ್ರೆ ನೀವು ಹೆಣ್ಮಕ್ಳು ಹಾಲು ಹಿಂಡೋದಾದ್ರೆ ಸಾಜಿದ್ರೆ ವೈರಿದ್ರೆ ಬೇಡ. ನೋಡಿ ನೀವು ಕಿಚ್ಚಲಕ್ಕೆ ಹಾಕಿ ನೋಡ್ರಿ. ನೀನು ನೋಡ್ರಿ ಯಾರು ಹಾಲು ಹಿಂಡೋದು ಯಾರು ನೋಡ್ರಿ. ಬಾ ಕೈಯಾಗ ನೋಡ್ರಿ. ಕೈ ತೊಗೊಂಡ್ಬೇಕು. ಲೈಟ್ ದನ ಚೆನ್ನಾಗಿ ಸಾದಿ ಗುಣ ಎಲ್ಲ ಐತಿ. ಬಂಧುಗಳೇ, ಇದು ಲೊಕೇಶನ್ನು ಬಂದು ಶಾಗ್ಲಿ ಗ್ರಾಮದ ಗೂಡು ಸಾಬ್ ಅವರ ಮಗ ಜಬಿ ಅವ್ರ ಬಳಿ ಇರ್ತಕ್ಕಂಥ ಹೀಫರು ಹೀಗಿದೆ. ನಿಂತೇಳಿ ಅದು ಖುಷಿ ಹೊರಗೆ ಬಂತ ಫುಲ್ಲು. ಎಷ್ಟನೇ ಲ್ಯಾಕ್ಟೇಷನ್ ಇಂದು ಜಬಿ ಇದು? 2 ಇದು ತಡಿ. ಇದು ಏನೋ ಟೈಟ್ ಆತ ನೋಡು. ಇಲ್ಲ ಅದ 3 ಟೈಟ್ ಏನಾಗಿ ಮತ್ತು ಎಷ್ಟು ಹರಡ್ದತ್ತಲ್ಲ ಇದು ಚಿನ್ನ. ಅದೇ ಫಸ್ಟ್ ಲ್ಯಾಕ್ಟೇಷನ್ ಬಿಡಲ್ಲ ಇದು. ಇದನ್ನೇ ಮೋಸ್ಟ್ಲಿ ಕೇಳ್ತಿದ್ದಾರೆ ತುಂಬ ಜನ. ಈ ಹೆಸರು ನೋಡ್ತಾ ಇದ್ರಿ ನಮ್ಮ ಬಸವರಾಜನ್ ಅವರು ಫೇಮಸ್ ಸೇಲರ್ ಆ್ಯಂಡ್ ಬ್ರೀಡರ್ ಒಬ್ಬರು ಇದ್ದಾರೆ. ಅವರು ವಿಚಾರಿಸ್ತಾ ಇರ್ತಕ್ಕಂಥದ್ದು. ಎಷ್ಟು 1.20 ಅಂದ್ರೆ ನೀವು ಈಗ ವ್ಯಾಪಾರ ಹೇಳಿ ಸರ್? 1.20 ವ್ಯಾಪಾರ. ಹಾಂ 1.20 ಹೇಳಿದ್ದಾರೆ ವ್ಯಾಪಾರ. ಆದರೆ ಏನು ರೇಟಿಗೆ ಕೇಳ್ಬೋದು, ಕೇಳ್ತಿದ್ದಾರೆ ಅವರು. ನೋಡೋಣ ಬನ್ನಿ, ಇನ್ನೂ ನಡೀತಾ ಇದೆ. ಹಾಯ್ ಡಾಗಿ. ವಿ ಬಾಕ್ಸ್. ಹಾಂ ಗುಡ್. ಏನಪ್ಪ ದೊಡ್ಡದಾದ ಬ್ಯಾರೆಲ್ ಹೊಂದಿರತಕ್ಕಂಥ ಬ್ರೀಡು HF ಅಲ್ಲೇ ಮಿಕ್ಸ್ ಇದೆ. 6 ಇದೆ. 2ನೇ ಲ್ಯಾಕ್ಟೇಷನ್ನು 6 ಅಂತ ಹೇಳಿದಾಗ ಜವಿಯಲ್ಲ. ಸೊ ಪೂರ್ಣ ಪ್ರಮಾಣದಲ್ಲಿ ನೋಡಬೇಕು ಅಂದರೆ ಕರಿಗೊಡಿಸಿ ಹೊಂದಿರ್ತಕ್ಕಂಥದ್ದು ಮಿಕ್ಸ್ ಬ್ರೀಡ್ ಇದೆ HF ಅಲ್ಲಿ. ಅಡರ್ ಕಂಪ್ಯಾಕ್ಟ್ ದೊಡ್ಡದಿದೆ, ಬ್ಯಾರಲ್ ದೊಡ್ಡದಿದೆ, ಪಂಚ ಅಗಲ ಇದೆ. ಹಸುವಿನ ಇನ್ನೂ ಹಾಲಿನ ಮಾಹಿತಿ ಹೆಚ್ಚು ಕಡಿಮೆ ಎಷ್ಟರ ಮೇಲೆ ಹೋಗ್ಬೋದು ಜಬಿ ಗೆಸ್ ಮಾಡಿದರೆ? ಫಸ್ಟ್ನೇ ಸಲ 10 ಲೀಟರ್ ಬಂದ ಸರ್ ಟೈಮಿಗೆ. ಹಾಂ ಇನ್ನೊಂದು ವಾರ ಬೇಕು ಸರ್ ಕರಾಕತ್ತಿ. ದ್ವಾರ? ಹಾಂ ಸರ್, 1 ವಾರ ಬೇಕು. ದ್ವಾರ ಬೇಕು. ಏನು ರೇಟಿಂದ ಆಗ್ಬೋದು? 1 ಹೊರಗೆ? ಒಳಗೆ ಹೊರಗೆ? ಒಳಗೆ 1 ಆಕತ್ತೆ. 1 ಆಗತಕ್ಕಂಥ ಬ್ರೀಡು ಇವತ್ತಿದೆ. ಒಂದು 14? 12 ಸರ್. 12 ಪಂಚ್ ಫೇಸ್ ಇದು. ಜರ್ಸಿಗೆ ಏನು ಬರುತ್ತೆ ಅದೇ ಥರ ಪಂಚ್ ಫೇಸ್ ಇದೆ. ನೀರು ಕುಡಿತೇನು ಬಿಡಬೇಕಿತ್ತ? ಓಕೆ ಗುಡ್. ಚೆನ್ನಾಗಿದೆ. ನೆರಳಿ ಕಟ್ತಿರತ್ತಲೇ ಕಟ್ಟಿ. ಅಷ್ಟೇ 6 ಇರಬೇಕಂತ. ಆರಲ್ಲ ಜೀವ ಕರೆಕ್ಟಾ? ಹಾಂ ಹಾಗೆ ನೋಡ್ತಾ ಇದ್ರಿ, ಚೆಕ್ ಮಾಡ್ತಾಯಿದ್ರಿ ನೀವು. ಇದು ಮೊದಲನೇದು ಅನ್ಸುತ್ತೆ. ಮೊದಲನೇ ಸರ್ ಇದು. ಯಾಕತ್ತೆ ನರ ಬಿದ್ದಿಲ್ಲ? ಅಡರ್ ಬೇಸು ಇಳಿದಿಲ್ಲ ಮೋಸ್ಟ್ಲಿ ಮೊದಲನೇದು. ಹಾಲು ನರಗಳು ಇನ್ನೂ ಆಗಿಲ್ಲ. ತೊಟ್ಟು ಮೀಡಿಯಮ್ ಟೀಟ್ ಸೈಜ್ ಇದ್ದಾವೆ. ವೈಟ್ ಕಡೆ ಇದೆ. ಡಾರ್ಕ್ ಸ್ಪಾಟ್ ಒಂದು ಹಾಲು ಮಚ್ಚೆ ಬೆನ್ನ ಮೇಲೆ.
ಏನಾಗ್ಬೋದು ಆದರೆ ಒಂದು ಒಳಗೆ ಒಂದು ಹೊರಗೆ. ಒಳಗಡೆ ವಾಪಸ್ ಎದುರುಗಡೆ ಬಂದರೆ ವ್ಯಾಪಾರ ವಾಪಸ್ ಸರ್. ಎದುರುಗಡೆ ಅಂದರೆ ಅದು ವ್ಯಾಪಾರ ಮಾಡ್ತೀನಿ ಅಂತೀರಿ, ಹಾಂ ಸರ್. ಒಂದು ಒಳ ಹೊರಗೆ ಆಡುತ್ತೆ ಅಂತ. ಹಾಂ ಹಾಂ ಹೀಫರ್ಸ್ ಇದ್ದಾವೆ 1 ಲಕ್ಷದ ಆಸುಪಾಸು ಇರುವಂಥ ಹೀಫರ್ಸ್ಗಳು. ಬಟ್ ವ್ಯಾಪಾರ ಯೂಟ್ಯೂಬ್ಗೆ ಏನೇ ಇರ್ಬೋದು, ನಿಮ್ಮನ್ನು ನೇರವಾಗಿ ನಡೆಯುವಂಥದ್ದು ವ್ಯವಹಾರ. ಓಕೆ ಜಬಿ, ಆಯಿತು ನೋಡುವ ನೆಕ್ಸ್ಟ್. ಬಾ ವಾ ರೀ ವಾ, ಎಷ್ಟೇ ಬೂಮರೇ ನೋ ಮಾರೇ. ಇದು ಬ್ರೀಡ್ ಬೂಮರೇ ಮಾಸ್ಕ್ಯುಲರ್, ಒಳ್ಳೆ WWF ಫೈಟರ್ ಇದ್ದಂಗೆ ಐತೆಲ್ಲ ಬಂಧುಗಳೇ. ಇದು ಹಸು ನೋಡ್ತಾ ಇದ್ರಿ, ಹೆಚ್ಚು ಕಡಿಮೆ 7 ಅಡಿ ಉದ್ದ ಬರುತ್ತೆ. ಪಂಚ ನೋಡಿಬಿಟ್ರೆ ನಾವು ಇಷ್ಟು ಚೆಂದ ಇದೆ. ಡಾರ್ಕ್ ಸ್ಪಾಟ್ ಬ್ರಷಲ್ಲಿ ಬರ್ದಂಗಿದೆ. ಇರಲಿ ನೆರಳಲ್ಲೂ ಇರಲಿ, ಡಾರ್ಕ್ ಸ್ಪಾಟ್ ತೋರಿಸ್ತಾ ಇದ್ದೆ ನಾನು. ಒಳ್ಳೆ ಬೂಮರೇ ಇದು, ಬ್ಯೂಟಿ. ಇಳಿಯಕ್ಕೆ ಇನ್ನೊಂದು ವಾರನ ಸರ್, ಇನ್ನೊಂದು 15% ಟೈಮ್ ಸರ್. ಯಾಕಂದರೆ ಬಾಕ್ಸ್ ಅಗಲಾಗುತ್ತೆ, ದೊಡ್ಡದಾಗುತ್ತೆ. ಇದು ಫುಲ್ ಫಿಲ್ ಆಗುತ್ತೆ ಬಾಕ್ಸ್. ಇದು ಫಸ್ಟ್ನೇ ಕರ. ಹಾಂ ಸರ್. ಶಬಾಷ್, ಇಟ್ಟು ಇದೆ ನೋಡಪ್ಪ. ಕಿವಿ ಇಲ್ಲ ಹಂಗೆ ನಿಧಾನಕ್ಕೆ ಕೇಳೋಣ. ರೇಟ್ ಕೇಳಿಲ್ಲ ಹಂಗೆ ಸಮಾಧಾನ ಆಗಲ್ಲ. ಹೋಗ್ಲತ್ತಾನೆ ನಿಧಾನಕ್ಕೆ ಹಂಗೆ ಅನ್ನೋ ಮರೆ. ಸರ್ ಇದು 140 ಕೊಡುತ್ತೆ. ಹಾಂ 140 ಆಸ್ಪಾಸ್ ಹೇಳೋಣ ಹತ್ರ ಕ್ಲಾರಿಟಿ ಸಿಕ್ಬಿಡುತ್ತೆ. ಇದು ಹಸುವಿನ ಮಾಹಿತಿ ನೋಡ್ತಾ ಇದ್ವಿ. ಹೇಳಲಿಕ್ಕೆ ಒಳ್ಳೆ ಮಸ್ಕ್ಯುಲರ್ ಬ್ರೀಡು, ಗುಡ್ ಲೆಂತು, ಶಾಗ್ಲಿ ವಿಲೇಜು, ಟಾಪ್ ಕ್ವಾಲಿಟಿ ಹಸುಗಳು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನೀವು ಶಾಗ್ಲಿ ಗುಡು ಸಾಹೇಬ್ ಹಸು ಹೀಗಿದೆ. ಬೂಮರೆ 140 ಅನ್ನು ಹೇಳಿದಾರಪ್ಪ. ಆಯಿತು ನೋಡೋಣ ಬೇಗ ಹಾಗೆ. ಶಬಾಷ್, ಎಷ್ಟು ಹೊಡೆದು ಕಣ್ಣು ತಂಪಾಗಿಸ್ಕೋಬೇಕು ಅಂತಾರಲ್ಲ, ಇವೆ ಯಾವ ಆ್ಯಂಗಲಿಂದ ನೋಡ್ಕೊಂಬಿಡ್ರಪ್ಪ. ಹಸು ಪ್ರಿಯರು, ವಿಡಿಯೋ ಪ್ರಿಯರು ಇರ್ತೀರಲ್ಲ, ನಿಮಗೆ ಎಷ್ಟು ಚೆನ್ನಾಗಿ ಹಸು ತೋರಿಸೋ ಅಷ್ಟು ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸೂಪರ್ ಜಗಣ ವೈಟ್ ಕಡೆ ಜಾಸ್ತಿ ಇರ್ತಕ್ಕಂಥ ಬ್ರೀಡಪ್ಪ. ಅಡ ಪರವಾಗಿಲ್ಲ, ಒಂದು ಲೆವೆಲ್ ಅದಾರು. ಬಿಸ್ಲಿಗೆ ಹೋದ್ರೆ ಅದು ಜೊತೆ ಬೇರೆಲ್ಲ ಮರೆ. ಬಾಕ್ಸ್ ಈಗ ತುಂಬೈತಿ. ಇಲ್ಲ ಸರ್, ಇನ್ನೂ ಟೈಮ್ ಸರ್. ಅದು ಐತಿ ಇನ್ನೂ 10 ದಿವಸ ಟೈಮ್ ಸರ್. 10 ದಿವಸ. ತೊಟ್ಟು ಲೆಂತಿ ಬ್ರೀಡು. ಈ ಫರ್ ಎಷ್ಟಲ್ಲಿಂದ ಅಂದರೆ 6 ಸರ್. 6 6 ಮಣಕ, 6 ಪಡ್ಡೆ ಮಣಕ. ಈ ಫರು ಕಾಲು ಕಂಬ ನೋಡ್ಕೊಳ್ಳೋದಿದ್ರು ಹೀಗೆ ನೋಡ್ಕೊಳ್ಳಿ. ಹಿಂದೆಗಡೆ ನಿಂತಿರ್ತಕ್ಕಂಥದ್ದು 2 ಕಡೆ ಅಡರು ಅಂದರೆ ಅಗಲವಾಗಿರ್ತಕ್ಕಂಥ ಅಡರು, ಮಧ್ಯೆ ಸೀಳಿರ್ತಕ್ಕಂಥದ್ದು. ಬ್ರೀಡ್ ವೈಟ್ ಕಡೆ ಜಾಸ್ತಿ. ಇಳಿಯೋಕ್ಕೆ 1 ವಾರ ಅಂದರೆ ಬೇಕು. ಒಂದು 7-8 ಮೇಲೆ ಹಾಲು ಗೆಸ್ ಮಾಡ್ಬೋದಾ? ಜಾಸ್ತಿ ಸರ್ ಅದು 10 ಸರ್. ಅದು ಗೆಸ್ ಮಾಡ್ಬೋದು. ಸರಿ, ಒಂದ್ರ ಒಳಗೆ ಹೊರಗೆ ಏನಾದರೂ ಹೇಳ್ತೀರಿ? ಸರ್ ಕುಂತಾಗ ಒಂದು ಆಸುಪಾಸು ಹಾಕೋ ಸರ್. ವ್ಯಾಪಾರ ಕುಂತಾಗ ವ್ಯಾಪಾರದ ಬಗ್ಗೆ ಕೂತಾಗುತ್ತೆ, ಬರ್ರಿ ನಿರ್ವಾಗಿ ಅಂತೀರಿ. ಹಾಂ ಸರ್, ಎರಗಡೆ ಬಂದರೆ ಪಾಡು ಸರಿ ಅಂದ್ಕೊಂಡು ರೈತರು. ಸರಿ ಅಮ್ಮ, ಸರಿ ಆಗಲಿಕ್ಕ. ಟ್ಯಾಕ್ಟ್ರಿ ಸೌಂಡ್ ಬರ್ತೈತಪ್ಪ. ಹಾಡು ಭಾರಿ ಜೋರಾಗಿ ಹಾಕ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಮೋಸ್ಟ್ಲಿ ವೀಡಿಯೋದಲ್ಲಿ ಡಿಸ್ಟರ್ಬ್ ಆಗ್ಬೋದು, ಕೆಲವು ಹಾಡು ಕೇಳಿಸ್ಬೋದು. ಹೋಗಲಿ, ಅದು ಎಷ್ಟನೇ ಸೂಲು ಹಲ್ಲಿಂದ ಇದು? ಎರಡಲ್ಲಿ ಪಡ್ಡೆ ಮಣಕ. 2 ಪಡ್ಡೆ ಮಣಕ. ಮೇಲೆ ಹೋಗೋಣ ನಡಿ ಜಬಿ, ಸೌಂಡ್ ಇದೆ, ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ. ನಡೋರ್ ಬಾಕ್ಸ್ ಹಾರ್ಟ್ ಶೇಪ್ ಐತೆ. ಹಾಂ ನಡೀಲಿ ಬಾಲ್ದಲ್ಲಿ ಹೊಡಿತಪ್ಪ. ಹತ್ತಲಿ ವಾವ್, ಇದು ಹೀಫರ್ ನೋಡಪ್ಪ ಪಡ್ಡೆ. ಮೋಸ್ಟ್ಲಿ 2 ಅಲ್ಲ 4 ಅಲ್ಲ ಇದು? ಸರ್ 2 ಹೀಫರ್ ಇದೆ. ಮತ್ತು ಬ್ಯೂಟಿ 2 ಹೀಫರು. ಅಡರ್ ಮೊದಲನೇದೇ ಅಂತ ಅನಿಸ್ತಾ ಇದೆ.
ಒಂದು ವೇಳೆ ಇದು ಮೊದಲನೇ ಎಲೆಕ್ಟ್ರಿಷಿಯನ್ ಅಂತ ಅನಿಸೋದೇನೋ ಇದೆ, ಇರ್ಬೋದಿಲ್ಲ. ಹಾಗೆ ಖರ್ಚು ಮಾತ್ರ ಬಿಡಿ ಬಿಡಿಯಾಗಿದೆ. ಹಾಗೆ ಚೆನ್ನಾಗಿ ನಮಗೆ ಯಾವ ಪಂಜಾಬು ಸರಿಸಾಟಿ ಇದೀವಿ ಅಂತ ಶೆಡ್ ಹೊಡೆದು ನಿಲ್ಲುವಂಥ ಹಸುಗಳು ಬೇಕು ಅಂತೀವಲ್ಲ, ಅದೇ ಮತ್ತು ಆ ಥರ ಹಸುಗಳು ಸಿಗ್ತವೆ. ಪಂಜಾಬ್ ಬ್ರೀಡಿಗೆ ಶೆಡ್ ಹೊಡೆಯುವಂಥ ಬ್ರೀಡು ನಮ್ಮ ದಕ್ಷಿಣ ಭಾರತದಲ್ಲೂ ಸಿಗ್ತವೆ. ಅದರಲ್ಲೊಂದು ಎಕ್ಸಾಂಪಲ್ ಹೀಗಿದೆ. ಯಾಕಂದರೆ ಬ್ರೀಡ್ ಮೇಲೆ ಕೆಲಸ ಮಾಡೋರಿಗೆ ಯಾವ ಕಡೆ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ಅನ್ನೋದೊಂದು ನೆನ್ಪಿಟ್ಕೋಬೇಕಷ್ಟೇ. ಸರಿ, ನೀವೆಲ್ಲ ರೇಟು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಕಾಲ್ ಮಾಡ್ಕೊಳ್ಳಿ, ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೇರವಾಗಿ ಹೋದರೆ ಒಳ್ಳೆಯದು. ಆನ್ಲೈನ್ ವ್ಯವಹಾರ ಇಲ್ಲ, ಬುಕ್ಕಿಂಗ್ ಇಲ್ಲ, ಇದೊಂದು ಪ್ಲಸ್ ಪಾಯಿಂಟ್. ಬುಕ್ಕಿಂಗು ಆನ್ಲೈನ್ ವ್ಯವಹಾರ ಇಟ್ಕೊಡೋದು. ಹಸು ಚೆನ್ನಾಗಿದೆ ಅಂದರೆ ನೇರವಾಗಿ ಹೋಗಿ ನೋಡೋದು ಒಳ್ಳೆಯದು. ಓಕೆ, ಈಫರು ಆಲ್ ಬ್ಲ್ಯಾಕಲ್ಲಿ ಎಷ್ಟಲ್ಲಿ ನಿನ್ನಪ್ಪಜ್ಜಿ? ಇದು ಎರಡಲ್ಲ, ಎರಡಲ್ಲ ಈಫರು. ಸ್ನೇಹಿತರೆ, ಇದರ ಏಜು ಸೆಕೆಂಡ್ ಟೀತಲ್ಲಿ. ಹಾಂ, ನೋಡೋದಕ್ಕೆ ನಿಂತ್ಕೊಂಡು ನೋಡೋಕ್ಕೆ ನಾನು ಅಂತೇಳಿ. ಆಲ್ ಬ್ಲಾಕ್ ಪೂರ್ತಿ ವೈಟ್ ಕಡೆ ಕಡಿಮೆ, ಪಿಂಕ್ ಅಡರು, ಗುಲಾಬಿ ಬಣ್ಣದ ಅಡರು. ಅಷ್ಟು ಕೆಲವ್ರಿಗೆ ಇಷ್ಟ ಆಗಿ ಶಬಾಷ್ ಅಂದರು ಅನ್ಬೋದು. ವೀಡಿಯೋದಲ್ಲಿ ಕಾಮೆಂಟ್ ಆಗ್ತಾಯಿದ್ದೀರಿ, ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಪ್ಪ. ಒಳ್ಳೆ ಕಾಮೆಂಟ್ ಆಗಲಿ ಅಥವಾ ನೀವು ನೆಗೆಟಿವ್ ಕಾಮೆಂಟ್ ಹಾಕಿದ್ರಿಗೂ ಥ್ಯಾಂಕ್ ಯುನೇ, ನಿಮ್ಮ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಒಂದು ಅಧಿಕಾರ. ನಿಮ್ಗೆ ಅಲ್ಲಿ ಪಾಪ ಇಲ್ಲಿ ನೋಡೋರಿಗೆ ಒಂಥರ, ನಿಮ್ಗೆ ಅಲ್ಲಿ ವೀಡಿಯೋದಲ್ಲಿ ನೋಡೋರಿಗೆ ಒಂಥರ ಅನಿಸ್ಬೋದು. ಅದು ನೆಗೆಟಿವ್ ಅಂದ್ಕೊಳಲ್ಲ, ಅದು ಪಾಸಿಟಿವ್ನೇ. ನಮಗೂ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಒಳ್ಳೊಳ್ಳೆ ಕಾಮೆಂಟ್ಸಿಗೂ ಆಗಲಿ ಅಥವಾ ನೀವು ಹಾಕೋ ಕಾಮೆಂಟ್ಸಿಗಾಗಲಿ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಬೆಂಬಲ ಹೀಗೆ ಇರಲಿ. ಹಸುಗಳು ತೋರಿಸ್ತಾನೆ ಈ ಮಾಹಿತಿ ಯಾಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಅಪ್ರಿಷಿಯೇಟ್ ನಾವು ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಅಪ್ಪಾಜಿ ಒಂದು 7-8 ಮೇಲೆ ಹಾಲೆಲ್ಲ ಸಿಗುತ್ತೆ. ಈ ಥರ ಕಾಲಲ್ಲಿ ವೈಟು ಮಿಕ್ಸ್ ಬ್ಲ್ಯಾಕ್ ಬಂದರೆ ಹ್ಯುಮಿನಿಟಿ, ಕೋಡ್ ಬ್ಲ್ಯಾಕ್ ಬಂದರೆ ಹ್ಯುಮಿನಿಟಿ, ಗೊರ್ಸೆ ಬ್ಲ್ಯಾಕ್ ಇದ್ರೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ ಹಸುಗಳು ಅಂತಾರೆ. ನಾನು ಹೇಳಿದ್ದಲ್ಲ, ನೀವೇ ಸುಮಾರು ಜನ ಕಾಮೆಂಟ್ ಹಾಕಿರೋವಂಥದ್ದು. ಅದು ನನ್ನ ಅನುಭವಕ್ಕೆ ಬಂದಿದ್ದು ನಿಜ. ನೀವು ಹೇಳೋವಂಥ ಮಾಹಿತಿಯನ್ನು ನಾವು ಆಲಿಸಿದಾಗ ಕೆಲವೊಂದು ಸತ್ಯನೂ ಕೂಡ ಗೊತ್ತಾಗ್ತದೆ. ಈ ಹಸುಗಳು ಎಲ್ಲವೂ ಕೂಡ ಪಡ್ಡೆ ಮಣಕ ಬೆಲೆ ಕಟ್ಟೋಕ್ಕೆ ನಾವು ಸಾಧ್ಯ ಇಲ್ಲ. ಬಂದಾಗ 1 ಲಕ್ಷ ಹೆಚ್ಚು ಹಸು ಪಾಸು ಅಂತ ಅಂದಿದ್ದಾರೆ. ನೋಡ್ಕೊಳ್ಳೋಣ, ಮಾತಾಡ್ಕೊಳ್ಳಿ ನೀವು ಕೂಡ. ಇನ್ನುಳಿದಂತೆ ಇನ್ನೆಷ್ಟು ಇದು ಯುವಕ ಏನು ಇಟ್ಕೊಂಡಿದ್ದಾನೆ, ನಮ್ಮ ಬರ್ಮುಡ ಟ್ರಯಾಂಗಲ್ಲು ಅಸ್ಲಾಮು ಅವನ ಹತ್ರ ಇರ್ತಕ್ಕಂಥದ್ದು. ಎಷ್ಟನೇ ಸೂಲಿಂದ ಇದು? ಮೂರನೇದು. ಏನು ಕರೆಕ್ಟ್ ಹೇಳ್ಬಿಟ್ಟೆ ನೀನು. ಮೂರನೇದು ಹಲ್ಲು ಬಾಯಿ ಬಿಡಿ ಇರಬೇಕು. ಕಡೆ ಓಕೆ, ಮೂರನೇ ಕರ ಇಳಿದ್ರೆ ಅಂತ ಅಂದಿದ್ದಾರೆ. ಜಬಿ ಕೈಗೆ ಹೋಯ್ತು ಹಸು. ಬ್ಯಾಕ್ ಚೆನ್ನಾಗಿದೆ, ಪಂಚ ಚೆನ್ನಾಗಿದೆ. ಈ ಥರ ಒಂದು 7-8 ಮೇಲೆ ಕರೆದಿದೆ ಅನಿಸುತ್ತೆ ಆರ್ಡರ್ ನೋಡಿದರೆ. ಅಣ್ಣ ಬಸಣ್ಣ ಕರಿತಿದ್ದಾರೆ, ಮಾತಾಡ್ಸ್ತೀರಾ? ನಾನು ಅದನ್ನೇ ಮಾತಾಡ್ತಿದ್ದೆ, ಒಂದು 8 ಮೇಲೆ ಹೊಡಿಬೋದು ಒಂದು ಸರಿಗೇನು ಅಂತೇಳಿ. ಹಾಗೆ ಹಾಲ್ ಬ್ಲಾಕ್ ಕಡೆ ದೊಡ್ಡದಾಗಿದೆ ಹಸು, ಗಾತ್ರದಲ್ಲೆಲ್ಲ ದೊಡ್ಡದಾಗಿದೆ, ಕೆಚ್ಚಲು ದೊಡ್ಡದಾಗಿದೆ, ಹಾಲು ನರಗಳು ಕೂಡ ನೀಟಾಗಿದೆ. ಬಾಕ್ಸ್ ಸೈಜಲ್ಲಿ ನಾವು ನೋಡ್ತಾಯಿದ್ವಿ. ಹಾಲು ನರು ಕೂಡ ಹಿಂಗಿದೆ. ಅದರ ಮೇಲೆ ಕಾಣುವಂಥದ್ದು ಹಾಲು ಬಾವಿಯಿಂದ ಹಿಡಿದು ಮೂರನೇದು ಹೇಳಿದ್ರೆ ಅಂತ ಹೇಳಿದ್ರೆ ತೊಟ್ಟಿಲ್ಲ ಕಪ್ಪು ಗೊರ್ಸೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸು ಬ್ಲ್ಯಾಕ್. ಇದು ಯಾರಿಗೆ ಈ ಥರ ಹಸುಗಳು ಬೇಕು ಹೇಳಿದ್ದೀವಿ ಶಾಗಿಲಿ ಲೊಕೇಶನ್ ಆಗ್ಬೋದೇನಪ್ಪ? ರೆಸ್ಟ್ ಬೇಕಪ್ಪ ಓಕೆ. ಫ್ರೆಶ್ ಬ್ರೀಡ್ ತಂದರಲ್ಲ. ಹತ್ರ ಬಾ ಸಾಹೇಬ್ರೆ, ನಮಸ್ತೆ. ನಮಸ್ಕಾರ ಸರ್. ಹಸುಗಳು ಆಲ್ಮೋಸ್ಟ್ ಸೇಲ್ ಆದಮೇಲೆ ಬರ್ತಾಯಿದ್ದೀವಿ ಅಂತ ಬರ್ತಿದ್ದಾವೆ. ಯಾವ ದಿನ ಹೆಚ್ಚಾಗಿ ಸಿಗ್ತವೆ ಸ್ವಲ್ಪ ಮಾಹಿತಿ? ಸೋಮವಾರ ಸಿಗ್ತಾವೆ ಸರ್, ಹೆಚ್ಚಾದ ದಿನ ಸೋಮವಾರ ಸಿಗ್ತಾವೆ. ಸೋಮವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದರೆ ನಡೀತಾ? ಬೆಳಿಗ್ಗೆ 9-10 ಗಂಟೆಗೆ ಬಂದು ಸೇರಿ ಸರ್. ಹೌದಾ, 9-10 ಗಂಟೆಗೆ. ಅತಿ ಹೆಚ್ಚು ಸಿಗೋದು ವಾರದಲ್ಲಿ ಸೋಮವಾರ. ಓಕೆ, ಯಾಕಂದರೆ ಎಲ್ಲರೂ ಕೇಳ್ತಿರೋದು ಅಣ್ಣ ಎಲ್ಲ ಸೇಲ್ ಆಗಿರ್ತವೆ, ವೀಡಿಯೋ ನಾವು ನೋಡ್ತೀವಿ ಆಮೇಲೆ ಬರ್ತೀವಿ ನಮ್ಗೆ ಸಿಗಲ್ಲ ಅಂತಾರೆ.
ಹಂಗಾಗಿ ಕೇಳಿದ್ವಿ ನಿಮ್ಮ. ಸೋಮವಾರ ಸಿಗ್ತಾವೆ ಸರ್, ಪ್ರತಿ ವಾರ ಸೋಮವಾರ ಸಿಗ್ತವೆ. ವಾರದಾಗ ಮೊದಲೆಲ್ಲ 2 ಸಲ ತರ್ತಿದ್ವಿ ಸರ್. ಹಾಂ ಹಾಂ ಶುಕ್ರವಾರ ಸೋಮವಾರ ತರ್ತಿದ್ವಿ. ಈಗ ಬಿಸಿಲು ಭಾಳ ಇದೆ ಸರ್. ಓಕೆ. ಬಿಸಿಲು ಭಾಳ ಇರೋದಕ್ಕೋಸ್ಕರ ಏನು ಮಾಡ್ತಾ ಇದೀವಿ ಅಂತೇಳಿ ಪ್ರತಿ ಸೋಮವಾರ ತರ್ತಾ ಇದೀವಿ. ವಾರದಾಗ ಒಂದ್ಸಲ ತರ್ತಾ ಇದೀವಿ. ಹಾಂ ಸರಿ ವಾರಕ್ಕೊಂದ್ಸಲ ತರ್ತಾ ಇದೀವಿ. ಸರಿ, ನಿಮ್ಮ ನಂಬರ್ ಹಾಕಿರ್ತೀನಿ, ನೋಡೋಣ, ಫೋನಲ್ಲಿ ಮಾತಾಡ್ಕೊಂಡು. ಯಾವುದೇ ರೈತರು ಬರಲಿ ಸರ್, ಏನು ಫಿಕ್ಸ್ ಅಂತ ಏನಿಲ್ಲ. ಹಾಂ ಹಾಂ ಅವ್ರಿಗೆ ಅನುಕೂಲ ಆದ್ರೂ ಇಲ್ಲಿ ಫಿಕ್ಸ್ ಅಂತ ಏನಿಲ್ಲ. ಯಾವುದೇ ರೈತರು ಎಲ್ಲಿದ್ದಾನೋ ಬಂದ್ರು ಹಾಂ ಹಾಂ ಫಿಕ್ಸ್ ಅಂತ ಏನೂ ಇಲ್ಲ. ಬರಲಿ, ಒಟ್ಟು ಇಲ್ಲಿ ವ್ಯಾಪಾರ ಕೂತ್ಕೊಂಡು ಮಾತಾಡ್ಕೊಳ್ಳಿ. ಅನುಕೂಲ ಮಾಡ್ಕೊಡ್ತೀವಿ ಸರ್, ಯಾವುದೇ ರೈತರು ಬಂದರೂ ಅನುಕೂಲ ಮಾಡ್ಕೊಡ್ತೀವಿ. ಓಕೆ, ವ್ಯಾಪಾರ ಇಲ್ಲಿ ಮಾತಾಡ್ಕೋಬೇಕು ಬಂದು. ಹೌದು ಸರ್, ಹೌದು. ಸರಿ ಬಿಡಿ, ಸರಿ, ಒಳ್ಳೆಯದಾಗಿ. ಯಾವುದು